ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ರೈಸ್ ರೆಸಿಪಿ ಹೇಳ್ತಾ ಇದ್ದೀನಿ. ಇದು ನಮ್ಮ ಸ್ಟೈಲಲ್ಲಿ, ಆ್ಯಕ್ಚುಲಿ ನನ್ನ ಫ್ರೆಂಡಿಂದ ಕಲ್ತಿದ್ದೀನಿ ರೈಸ್ ರೆಸಿಪಿ. ನಾನು ಅವ್ರು ಯಾವ ಸ್ಟೈಲಲ್ಲಿ ಮಾಡ್ತಾರೆ ಅದೇ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಇದು ಒಂಥರ ಫ್ರೈಡ್ ರೈಸೇ, ಬಟ್ ಯೂಶ್ವಲಿ ಹೊರಗೆ ಹೋಟ್ಲಲ್ಲಿ ಎಲ್ಲಿ ಮಾಡ್ತಾರೆ ಆ ಥರ ಫ್ರೈಡ್ ರೈಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿದೆ. ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ. ಇಲ್ಲಿ ಸ್ವಲ್ಪ ಚಕ್ಕೆ, ಒಂದು ಲವಂಗ, 2 ಲವಂಗ, ಒಂದು ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಗೋಡಂಬಿ, ಮತ್ತು ಒಂದು ಸ್ವಲ್ಪ ಕರಿಬೇವು, ಕ್ಯಾರೆಟ್ ಎಲ್ಲವೂ ಚಿಕ್ಕದಾಗಿ ಹೆಚ್ಕೋಬೇಕು. ಕ್ಯಾರೆಟು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಹಸಿ ಬಟಾಣಿ ಕಾಳು. ಹಸಿ ಬಟಾಣಿ ಇಲ್ಲಾಂದರೆ ಬಟಾಣಿ ನೆನೆಸ್ಕೊರಿ. ನಾನು ಯೂಶ್ವಲಿ ಬಟಾಣಿನ ಸೀಸನ್ ಇದ್ದಾಗ ತಂದು ಫ್ರೋಝನ್ ಮಾಡಿ ಇಟ್ಟಿರ್ತೀನಿ, ಅದೇ ಬಟಾಣಿ ಇದು. ಮತ್ತು ಶುಂಠಿ, ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೈಡ್ ರೈಸ್ಗೆ. ಇದು ಅನ್ನ ಸಪ್ರೇಟ್ ಮಾಡ್ಕೋಬೇಕು ನೀವು. ಇದನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಈಗ ಕಡಾಯಿ ತೊಗೊಂಡಿದ್ದೀನಿ. ಆದಷ್ಟು ದಪ್ಪ ಇರೋ ಕಡಾಯಿನೇ ತೊಗೊರಿ. ಇದು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಕೊರಿ. ನಾನು ಒಂದು 4 ಜನಕ್ಕೆ ಮಾಡ್ತಾಯಿದ್ದೀನಿ ಅಂತ ಇಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿಲಿದು ನೋಡಿ. ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದ್ಮೇಲೆ ನಾನು ಫಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ ಮೇಲೆ ಲವಂಗ, ಚಕ್ಕೆ, ಏಲಕ್ಕಿ, ಗೋಡಂಬಿ ಮತ್ತು ಪಲಾವ್ ಎಲೆ. ನೀವು ಇದಕ್ಕೆ ಈ ರೈಸ್ ಬೇಕಾದ್ರೆ ನೀವು ಪನ್ನೀರು ಹಾಕ್ಬೋದು. ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಮೇಲೆ ಮಿಕ್ಸ್ ಮಾಡೋ ಮುಂದೆ ಹಾಕ್ಬೋದು. ಇದನ್ನು ಆಮೇಲೆ ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿದೆ. ನಮ್ಮ ಫ್ರೆಂಡ್ ಮಾಡಿದ್ಲು ಇದನ್ನು. ಅವಳು ಮಾಡಿದ ಟೇಸ್ಟ್ ನೋಡಿ ಮತ್ತು ನಾನು ಮನೇಲಿ ಮಾಡ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಶುಂಠಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಶುಂಠಿದು ಹಸಿ ವಾಸನೆ ಹೋಗೋಷ್ಟಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆನಿಬೇಕಿದು. ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಈರುಳ್ಳಿ ಬೆನ್ಸ್ಕೊಳ್ಳೋಣ. ಆಮೇಲೆ ಬೇರೆ ತರಕಾರಿ ಹಾಕೋಣ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋದು, ತುಂಬ ಕೆಂಪಾಗೋ ತನಕ ಬಿಡಬೇಡಿ. ಆದಮೇಲೆ ಇದಕ್ಕೆಲ್ಲನೂ ತರಕಾರಿ ಹಾಕ್ಬಿಡೋಣ. ಕ್ಯಾರೆಟು, ಇದು ಟಿಫನ್ ಬಾಕ್ಸು ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಪಿಕ್ನಿಕ್ ಹೋದಾಗೂ ಇದನ್ನು ನೀವು ಮಾಡ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಯೂಶ್ವಲಿ ಫ್ರೈಡ್ ರೈಸ್ಗೆ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಇದು ಖಂಡಿತ ಟ್ರೈ ಮಾಡಿ ನೋಡಿ. ಎಲ್ಲ ತರಕಾರಿ ಹಾಕಿ ಎಲ್ಲನೂ ಲೋ ಫ್ಲೇಮಲ್ಲಿ ಬೆನ್ಸ್ಕೋಬೇಕು ನೀವು. ಇದನ್ನು ಆದಷ್ಟು ಲೋ ಫ್ಲೇಮ್ ಮಾಡಿ, ತುಂಬ ಹೈ ಫ್ಲೇಮಲ್ಲಿ ಬೆನ್ಸಾಕೋಬೇಕು. ತರಕಾರಿ ಇದರಲ್ಲೇ ಬೆನಿಬೇಕೆಲ್ಲ. ಇದು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ತೀನಿ, ಯಾಕಂದರೆ ತುಪ್ಪ ಹಾಕಿದ್ರೆ ಸ್ವಲ್ಪ ಅದು ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ರೈಸ್ ನೋಡಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ. ತುಂಬ ಉಪ್ಪು ಹಾಕ್ತಿಲ್ಲ, ಮತ್ತು ಬೇಕಾದ್ರೆ ಕಲ್ತ್ಕೊಳ್ಳೋಕ್ಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೆ ಅಂತ ತರಕಾರಿ ಜಲ್ದಿ ಬೆಳೀತಾವಂತ. ಇದು ಆದಷ್ಟು ಲೋ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಆಗೋತಂಕ ಮಾಡ್ಕೊರಿ. ಜೋರು ಹಾಕಿ ಹೋಗ್ಬೇಡಿ. ಇದನ್ನು ಎಲ್ಲ ತರಕಾರಿ ಇದರಲ್ಲೇ ಫ್ರೈ ಆಗಬೇಕು. ಇದು ಒಂಥರ ಚಿತ್ರಾನ್ನಕ್ಕೆ ಹೇಗೆ ಗೊಜ್ಜು ಮಾಡ್ಕೊತೀವಲ್ಲ ಆ ರೀತಿ ಗಜ್ಜು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅನ್ನಕ್ಕೆ ಕಲ್ಸೋದು ಅಷ್ಟೇ ಇರುತ್ತೆ. ನಾವು ನೋಡಿ ಇದನ್ನು ಚೆನ್ನಾಗಿ ಬೆನ್ಸೋಣಾಗ ಉಪ್ಪು ಹಾಕಿದ್ದೀನಿ. ಈಗ 1 ಸ್ಪೂನ್ ತುಪ್ಪ ಹಾಕ್ತೀನಿ ಇದಕ್ಕೆ ನೋಡಿ. ಇದಕ್ಕೆ ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಯಾಕೆ ಹಾಕ್ತೀನಿ ಅಂದರೆ ಅದು ರೈಸ್ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಲೋ ಫ್ಲೇಮಲ್ಲೇ ಇದನ್ನು ಬೆನ್ಸ್ಕೊತಾ ಇರಿ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾಯಿರಿ, ಹಾಗೆ ಬಿಡಬೇಡಿ. ಆದಷ್ಟು ಕಡಾಯಿ ದಪ್ಪನೇ ಇರಲಿ. ಅದೆಲ್ಲ ಸ್ವಲ್ಪ ಲೈಟಾಗಿ ತರಕಾರಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ ಮಾಡಲ್ಲ ಅಂದಾಗ ಈ ರೀತಿ ಮಾಡಿ ಟಿಫನ್ ಬಾಕ್ಸಿಗೆ ಹಾಕಿ ತುಂಬಾ ಟೇಸ್ಟಾಗಿರುತ್ತೆ.
ನೋಡಿ ನಾನು ಲೋ ಫ್ಲೇಮಲ್ಲಿ ಒಂದು 5ರಿಂದ ಒಂದು 8 ನಿಮಿಷದ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಆದಷ್ಟು ತರಕಾರಿ ಚಿಕ್ಕದಾಗಿ ಇರಲಿ, ಜಲ್ದಿ ಬಂದುಬಿಡುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಆಗಿದೆ. ಈಗ ಇದನ್ನೇನಿಲ್ಲ, ಜಸ್ಟ್ ನಾವು ರೈಸ್ ಮಾಡಿಕೊಂಡು ರೈಸಿಗೆ ಕಲಿಸ್ಬಿಟ್ರೆ ನಿಮಗೆ ಒಂಥರ ಫ್ರೈಡ್ ರೈಸ್ ಅಂತಲೇ ಹೇಳ್ಕೊಬೋದು, ವೆಜಿಟೇಬಲ್ ರೈಸ್ ಅಂತಲೇ ಹೇಳಿ. ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ ನಾನು ಇದು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದನ್ನು ತಣ್ಣಗಾಗಿಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ನಾವು ರೈಸ್ ಮಾಡ್ಕೊಂಡು ರೈಸಿಗೆ ಕಲಸೋಣ. ನೋಡಿ ನಾವು ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ನಾನು ಈ ಗ್ಲಾಸ್ಲೇ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಜನ ಆರಾಮಾಗಿ ಊಟ ಮಾಡ್ಕೋಬೋದು. ಇದನ್ನು ನಾವು ನೀಟಾಗಿ ಒಂದು 2 ಸರಿ 3 ಸರಿ ನೀಟಾಗಿ ವಾಶ್ ಮಾಡ್ಕೊಂಬಿಡ್ತೀನಿ. ಅಕ್ಕಿನ ನಾನು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ತುಂಬ ನೀರು ಹಾಕೋಬೇಡಿ, ಸ್ವಲ್ಪ ಉದುರಿದ್ರೇ ಚೆನ್ನಾಗಿರುತ್ತೆ ರೈಸ್ ಇದು. ಅದಕ್ಕೆ ನಾನು ಫಸ್ಟ್ ಇದಕ್ಕೆ 1 ಗ್ಲಾಸ್ ಹಾಕಿದ್ದೀನಿ. ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ. ಈಗ ನೋಡಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಕಾಳು ಬೇಕಾದ್ರೆ ಲಿಂಬೆಣ್ಣು ಹಿಂಡ್ಬೋದು, ಅವಾಗ ಕಾಳಾಗುತ್ತೆ ಇದು. ನೋಡಿ ಇದನ್ನು ಹಾಕಿ ನಾನು ಒಂದೇ ಒಂದು ವಿಸಿಲ್ ಆಗೋ ತನಕ ಕುಕ್ಕರ್ ವಿಸಿಲ್ ಮಾಡಿಸ್ತೀನಿ. ತುಂಬ ವಿಸಿಲ್ ಮಾಡೋಕ್ಕೆ ಹೋಗ್ಬಿಡಿ, ಅನ್ನ ಮೆತ್ತಗಾಗ್ಬಿಡುತ್ತೆ. ಒಂದೇ ವಿಸಿಲ್ ಸಾಕು. ನೋಡಿ ನಾನು 1 ಗ್ಲಾಸ್ ಅನ್ನ ಏನು ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಅಗಲೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಆರಿಸ್ಕೊಂಡಿದ್ದೀನಿ. ಆರಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಏನು ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ದು, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ನೋಡಿ ನಾನು ಏನು ವೆಜಿಟೇಬಲ್ದೆಲ್ಲ ಗ್ರೇವಿ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಹಾಕಿ ಕಲಸಿದ್ದೀನಿ. ಈಗ ರೆಡಿ ಆಗಿದೆ ಇದು. ಇದನ್ನು ಕಲಸೋ ಮುಂದೆ ಉಪ್ಪೇನಾದ್ರು ಕಡಿಮೆ ಆದರೆ ಉಪ್ಪು ಹಾಕ್ಕೊಂಬಿಡಿ. ಮತ್ತು ಇದಕ್ಕೆ ಲಾಸ್ಟಿಗೆ ನಾನು ಲಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಲಿಂಬೆಹಣ್ಣು ಹಿಂಡಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಒಂದು ಸರಿ. ನೋಡಿ ನಾನು ಲಿಂಬೆಹಣ್ಣೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಬಿಸಿ ಬಿಸಿಯಾದ ಫ್ರೈಡ್ ರೈಸ್ ಅಥವಾ ವೆಜಿಟೇಬಲ್ ರೈಸ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಬೇಕಾದ್ರೆ ಪನ್ನೀರ್ ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು ಇದಕ್ಕೆ.